ಹರೇ ರಾಮ. ಶ್ರೀಮದ್ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 70. ಬಳಿಕ ಮುಂಜಾನೆ ಜನಕನು ಪುರೋಹಿತ ಶತಾನಂದನಲ್ಲಿ ಹೇಳ್ತಾರೆ, ನನ್ನ ತಮ್ಮ ಮಹಾತೇಜ ವೀರ ಧಾರ್ಮಿಕ ಕುಶಧ್ವಜನು ಇಕ್ಷುಮತಿ ತೀರದ ಪುಷ್ಪಕ ವಿಮಾನದ ಗೋಪುರದಂತಹ ಗೋಪುರಗಳುಳ್ಳ ಸಂಕಾಶ್ಯ ಎಂಬ ನಗರದಲ್ಲಿ ಇದ್ದಾನೆ. ಅವನನ್ನು ಯಜ್ಞ ರಕ್ಷಕನಾಗಿ ನೋಡಲು ನಾನು ಇಚ್ಛಿಸುತ್ತಿದ್ದೇನೆ. ಅವನು ಇಲ್ಲಿಗೆ ಬರುವಂತಾಗಲಿ ಎಂದನು. ರಾಜಾಜ್ಞೆಯಂತೆ ವೇಗವಾಗಿ ಕುದುರೆಗಳನ್ನೇರಿ ವಿಶೇಷವಾದ ದೂತರು ಹೊರಟು ಸಾಂಖ್ಯಾಶ್ಯವನ್ನು ತಲುಪಿ ಅಲ್ಲಿ ನಡೆದ ವೃತ್ತಾಂತವನ್ನು ಜನಕನ ಚಿಂತನೆಯನ್ನು ತಿಳಿಸ್ತಾರೆ. ಅದರಂತೆ ಜನಕನ ಆಜ್ಞೆಯಂತೆ ಕುಶಧ್ವಜ ಮಿಥಿಲೆಗೆ ಬರ್ತಾನೆ. ಅಲ್ಲಿ ಅವನು ಧರ್ಮವತ್ಸಲ ಜನಕನನ್ನು ಮತ್ತು ಶತಾನಂದರನ್ನು ಕಂಡು ಅಭಿವಾದಿಸ್ತಾನೆ. ಅನಂತರ ದಿವ್ಯ ಆಸನದಲ್ಲಿ ಕುಳ್ಳಿರಿಸಿ ಮಂತ್ರಿಶ್ರೇಷ್ಠ ಸುಧಾಮನಿಗೆ ಶೀಘ್ರವಾಗಿ ಇಕ್ಷ್ವಾಕು ದೊರೆಯ ಬಳಿ ಹೋಗಿ ಅವನ ಪುತ್ರರು ಮಂತ್ರಿಗಳ ಜೊತೆಗೆ ಕರೆದುಕೊಂಡು ಬಾ ಅಂತ ಹೇಳ್ತಾರೆ. ಸುಧಾಮನು ದಶರಥನ ಬಳಿ ಹೋಗಿ ತಲೆಬಾಗಿ, ಅಯೋಧ್ಯಾಧಿಪತಿಯೇ, ಮಿಥಿಲಾಧಿಪತಿಯು ಉಪಾಧ್ಯಾಯ ಪುರೋಹಿತರ ಜೊತೆಗೆ ತಮ್ಮನ್ನು ನೋಡಲು ವ್ಯವಸ್ಥೆ ಮಾಡಿದ್ದಾರೆ, ಬರಬೇಕು ಅಂತ ಹೇಳ್ತಾರೆ. ರಾಜನು ತನ್ನ ಉಪಾಧ್ಯಾಯ ಬಂಧು ಬಾಂಧವರ ಜೊತೆಗೆ ಜನಕನಿಗೆ ಬಂದು, ಮಹಾರಾಜನೇ, ಇವರು ಇಕ್ಷ್ವಾಕು ಕುಲದೇವತೆಗಳಾದ ಮಹಾನ್ ವಸಿಷ್ಠ ಮಹರ್ಷಿಗಳು. ವಿಶ್ವಾಮಿತ್ರ ಹಾಗೂ ಸರ್ವ ಮಹರ್ಷಿಗಳು ಅನುಮತಿಸಿದರೆ ನನ್ನ ಕುಲದ ಪರಿಚಯವನ್ನು ಮಾಡಿಸ್ತಾರೆ ಅಂತ ಹೇಳ್ತಾನೆ. ಭಗವಾನ್ ಋಷಿ ವಸಿಷ್ಠರು ಪೂರ್ವಜನರೊಡನೆ ಸದನದಲ್ಲಿದ್ದ ವೈದೇಹರಾಜ ಜನಕನಿಗೆ ಹೀಗೆ ಹೇಳ್ತಾರೆ, ಅವ್ಯಕ್ತ ಪ್ರಭೆಯಿಂದ ಅವ್ಯಯ ನಿತ್ಯ ಶಾಶ್ವತನಾದ ಬ್ರಹ್ಮ, ಅವನಿಂದ ಸಂಜಾತ ಮರೀಚ, ಅವನ ಮಗ ಕಶ್ಯಪ, ಕಶ್ಯಪನಿಂದ ವಿವಸ್ವಾನ್, ಅವನಿಂದ ವೈವಸ್ವತ, ಮನುವಿನ ಮೊದಲ ಪ್ರಜಾಪತಿ ಅವನ ಮಗ ಇಕ್ಷ್ವಾಕು. ವಿಧಿಪೂರ್ವಕ ಇಕ್ಷ್ವಾಕು ಅಯೋಧ್ಯೆಯ ಮೊದಲ ರಾಜ. ಅವನ ಮಗ ಕುಕ್ಷಿಯ ಮಗ ವಿಕುಕ್ಷಿ, ಅವನಗ ಪ್ರತಾಪಿ ಬಾಣನ ಮಗ ಅನರಣ್ಯ, ಅವನ ಮಗ ಪೃಥುವಿನ ಮಗ ತ್ರಿಶಂಕು, ಅವನ ಮಗ ದುಂದುಮಾರನ ಮಗ ಮಹಾರಥಿ ಇವಾನಶ್ವ, ಅವನ ಪುತ್ರ ಮಂದಾತನ ಪುತ್ರ ಸುಸಂಸಿಧಿ, ಅವನ ಇಬ್ಬರು ಪುತ್ರರು ಧ್ರುವಸಂಧಿ ಮತ್ತು ಪ್ರಸೇನಜಿತ್. ಧ್ರುವಸಂಧ ಭರತ, ಅವನ ಪುತ್ರ ಮಹಾ ತೇಜಸ್ವಿ ಅಸಿತ. ರಾಜ ಅಸಿತನು ಐಹೇಯ, ತಾಲಜಂಗ ಮತ್ತು ಶಶಬಿಂದವ ಎಂಬ ಶತ್ರುಗಳಿಂದ ದೇಶ ಭ್ರಷ್ಟನಾಗಿ ತನ್ನ ಪತ್ನಿಯೊಂದಿಗೆ ಹಿಮಾಲಯಕ್ಕೆ ಬಂದನು. ಅಲ್ಪ ಬಲನಾದ ಅಸಿತನು ಕಾಲವಶನಾದನು. ಅವನ ಇಬ್ಬರು ಹೆಂಡತಿಯರು ಗರ್ಭವತಿಯಾಗಿದ್ದಾರೆ ಎಂದು ಕೇಳಿದ್ದೇವೆ. ಒಬ್ಬಳು ತನ್ನ ಸವತಿಯ ಗರ್ಭನಾಶಕ್ಕಾಗಿ ವಿಷವನ್ನು ಕೊಟ್ಟಳು. ಅದೇ ಸಮಯದಲ್ಲಿ ಹಿಮವಂತನ ಆಶ್ರಮದಲ್ಲಿ ಭೃಗುಕುಲದ ಮುನಿಚವನ ಎಂಬ ಋಷಿಯು ಹಿಮಾಲಯದಲ್ಲಿ ಇದ್ದನು. ವಿಷಪ್ರಾಶಿತಳಾದ ಕಾಲಂದಿ ಚವನಲ್ಲಿ ಬಂದು ನಿವೇದಿಸಿಕೊಂಡಳು. ಆಗ ಮುನಿಯು, ನಿನ್ನ ಗರ್ಭದಲ್ಲಿ ವಿಷಸಹಿತನಾಗಿ ಮಹಾತೇಜ ಮಹಾವೀರ ಪುತ್ರನು ಜನಿಸುವನು ಅಂತ ಹೇಳ್ತಾನೆ. ಕಾಲದಲ್ಲಿ ಪತಿವ್ರತಿಯಾದ ರಾಜಪುತ್ರಿಯು ಮಗನಿಗೆ ಜನ್ಮವಿತ್ತಳು. ವಿಷದೊಂದಿಗೆ ಹುಟ್ಟಿದವನು ಸಗರ ಎಂದು ಕರೆಯಲ್ಪಡ್ತಾನೆ. ಸಗರನಿಂದ ಅಸಮಂಜಸ ಅವನ ಪುತ್ರ ಅಂಶುಮಂತನ ಪುತ್ರ ದಿಲೀಪನ ಪುತ್ರ ಭಗೀರಥನಿಂದ ಕಕುಸ್ಥ ಅವನ ಪುತ್ರ ರಘುವಿನ ತೇಜಸ್ವಿ ಪುತ್ರ ರಾಕ್ಷಸ ಕಲ್ಮಾಷಪಾದ ಎಂದೇ ಖ್ಯಾತನಾದನು. ಅವನಿಂದ ಶಂಕಣ ಪುತ್ರ ಸುದರ್ಶನ, ಅವನ ಪುತ್ರ ಅಗ್ನಿವರ್ಣ ಪುತ್ರ ಶೀಘ್ರ, ಅವನ ಮಗ ಮರುವಿನ ಪುತ್ರ ಪ್ರಶುಕ್ರ, ಅವನ ಮಗ ಅಂಬರೀಷನ ಪುತ್ರ ನಹುಷ, ಅವನ ಮಗ ಯಯಾತಿನ ಮಗ ನಭಾಗ, ಅವನ ಮಗ ಅಜನಿಂದ ದಶರಥ. ಈ ದಶರಥ ಪುತ್ರರು ಈ ರಾಮ ಲಕ್ಷ್ಮಣರು. ಈ ಶುದ್ಧವಾದ ಪುರಾತನ ವಂಶದ ರಾಜರು ಪರಮ ಧಾರ್ಮಿಕರು. ಇಕ್ಷ್ವಾಕು ಕುಲ ಸಂಜಾತರು, ವೀರರು, ಸತ್ಯವಾದಿಗಳು ಆಗಿದ್ದಾರೆ. ರಾಜನೇ, ರಾಮ ಲಕ್ಷ್ಮಣರಿಗೆ ನಿನ್ನ ಪುತ್ರಿಯನ್ನು ಕೊಡು. ಯೋಗ್ಯ ಕನ್ಯರಾದ ಅವರನ್ನು ಯೋಗ್ಯರಾದ ಇವರಿಗೆ ಕೊಡಬಹುದು ಎಂದು ವಸಿಷ್ಠರು ಹೇಳಿದರು ಮತ್ತು ಪರಿಚಯಿಸಿದರು ಎಂಬಲ್ಲಿಗೆ ವಾಲ್ಮೀಕಿ ರಾಮಾಯಣದ ಸರ್ಗ 70 ಮುಕ್ತಾಯವಾಯಿತು.